ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಹೊರಟಿರೋದು ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರಿಗೆ ಯಾಕಪ್ಪ ಅಂತಂದರೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಮೂವಿ ಸಾಂಗ್ ಶೂಟಿಂಗ್ಗೆ ನಾವು ಹೋಗ್ತಾ ಇದ್ದೀವಿ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನಾವು ಬಂದಿದ್ದೀವಿ ಹಿರಿಯೂರಲ್ಲಿ ನಮ್ಮ ಡ್ರೈವರ್ ಸಾಹೇಬ್ರವರು ಟೀ ಕುಡಿಬೇಕು ಅಂತ ಸ್ಟಾಪ್ ಕೊಡಿದ್ರು. ಅಲ್ಲಿ ಒಂದು ಕಡಕ್ ಟೀ ಕುಡಿದು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ ಬೆಂಗಳೂರು ಕಡೆಗೆ. ಏನೋ ಕಂತಾನೆ ಏನೋ 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 ಏನ್ ಸ್ಮಾರ್ಟ್ ಆಗಿದ್ದೀನಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಜಸ್ಟ್ ಈಗ ತಾನೇ ಬೆಂಗಳೂರಿಗೆ ನಾವು ಬಂದ್ವಿ. ಬೆಂಗಳೂರಿಗೆ ಒಂದ್ಸಲ ಹಾಯ್ ನಮ್ಮ ಬೆಂಗಳೂರು ಅಂತ ಹೇಳ್ಬಿಟ್ಟು ಹೇಳಿ ನಾವು ಅಲ್ಲಿದ್ದ ಹೊರಟ್ವಿ. ಹೋಗ್ಬೇಕಾದ್ರೆ ನಮ್ಮ ಆಂಜನೇಯ ಸ್ವಾಮಿ ಅವರ ಪ್ರದರ್ಶನ ಆಯಿತು. ನಾವು ಹೊರಟ್ವಿ ಶೂಟಿಂಗ್ ಸ್ಪಾಟ್ಗೆ. ಅಡ್ರೆಸ್ ನನಗೆ ಗೊತ್ತಿರಲಿಲ್ಲ. ಮಂಜಣ್ಣಗೆ ಕಾಲ್ ಮಾಡಿಬಿಟ್ಟು ಲೊಕೇಶನ್ ಸೆಂಡ್ ಮಾಡಿಸ್ಕೊಂಡೆ. ಆಟೋದವ್ರಿಗೆ ತೋರಿಸಿದೆ. ಸರಿ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ನಾವು ಅಲ್ಲಿದ್ದ ಆಟೋ ಹೊತ್ಕೊಂಡು ಸೀದಾ ಬಂದ್ವಿ ಶೂಟಿಂಗ್ ಸ್ಪಾಟ್ಗೆ. ಅದೆಲ್ಲಪ್ಪ ಅಂತಂದರೆ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಅಲ್ಲ, ಇದೇ ಶೂಟಿಂಗ್ ಸ್ಪಾಟ್. ಸೆಟ್ ಒಳಗಡೆ ಬಂದಿದ ತಕ್ಷಣ ಅವ್ರು ನಮಗೆ ಟೀ ಶರ್ಟು ಪ್ಯಾಂಟು ಹಾಗೆ ಶೂಸ್ಗಳನ್ನ ಕೊಟ್ಟರು. ಕಾಸ್ಟ್ಯೂಮ್ ಎಲ್ಲ ಹಾಕೋಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋ ತಕ್ಕಂತ ಇದೆ. ಅಷ್ಟಲ್ಲೇ ನಮ್ಮ ಮಂಜಣ್ಣವ್ರು ಒಂದು ಮಾತು ಹೇಳಿದ್ರು. ಯಾರು ಮೊಬೈಲು ವಾಪಸ್ ಅಂತೂ ಬರಲ್ಲ ನಿಮ್ಗೆ ಸರಿ. ಆದ್ರೂ ನಾವು ಫೋಟೋ ವಿಡಿಯೋ ತೆಗೆದನ್ನು ಮಾತ್ರ ಬಿಡಲಿಲ್ಲ. ಇದೇ ನೋಡಿ ನಮ್ಮ ಡ್ಯಾನ್ಸ್ ಟೀಮು. ನಾವು ಹೋಗ್ತಿರೋ ಸಾಂಗ್ ಯಾವ್ದಪ್ಪ ಅಂತಂದ್ರೆ ಸಾಂಗ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಸೆಟ್ ಒಳಗಡೆ ಫೋನ್ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣವ್ರು ಕೂಡ ಹೇಳಿದ್ದಾರೆ. ನಮ್ಮ ಎಲ್ಲಾ ಫೋನ್ಸ್ಗಳನ್ನ ಆಚೆ ಇಟ್ಬಿಟ್ಟು ನಾವೀಗ ಹೋಗ್ತಾ ಇದೀವಿ ಸೆಟ್ ಒಳಗಡೆ. 8 hours later. ಕೊನೆಗೂ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಅವ್ರು ಕೊಟ್ಟಿರೋ ಕಾಸ್ಟ್ಯೂಮ್ ಎಲ್ಲ ಅವ್ರಿಗೆ ರಿಟರ್ನ್ ಮಾಡಿದ್ವಿ. ಡಿ ಬಾಸ್ ಜೊತೆ ಒಂದು ಫೋಟೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಡಿ ಬಾಸ್ ಅವ್ರು ಬರ್ತಾರೆ. ಹೊರಗಡೆ ಮಾತ್ರ ಕ್ರೌಡ್ ಸಿಕ್ಕಾಬಟ್ಟೆ ಇದೆ ಗುರು. ಈ ಕ್ರೌಡ್ನ ನೋಡಿ ನಾನಂತೂ ಸೈಕ್ ಆಗೋದೆ ಗುರು. ಬೆಳಗ್ಗೆ ಯಾರೂ ಇರಲಿಲ್ಲ, ಇಲ್ಲಿ ಫುಲ್ ಖಾಲಿ ಇತ್ತು. ಅವ್ರು ಹೋಗ್ತಿದಾರೆ ಅಂತ ಗೊತ್ತಾಗಿದ ತಕ್ಷಣ ಇಷ್ಟೊಂದು ಜನ ಬಂದು ಸೇರಿದ್ದಾರೆ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನಾನು ವಿಸಿಟಿಂಗ್ ಕಾರ್ಡ್ ಇದ್ದಾಗೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನನ್ನ ಡೀಟೇಲ್ಸ್ ಕೊಡ್ತಾರೆ. ನೀನು ಬಂದ ಕೆಲಸಕ್ಕೆ ಆನ್ಸರ್ ಸಿಕ್ಕಿರ್ಬೇಕು. ಬಂದ್ವಿ ಡಿ ಬಾಸ್ ಫೋಟೋ ತೆಗ್ಸೋಕ್ಕಾಗಲ್ಲ, ಟ್ರೈ ಮಾಡೋದು ಮಿಸ್ ಬೆಟರ್ ದೆನ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಡಿ ಬಾಸ್ ಜೊತೆ ಫೋಟೋ ತೆಗೊಳಕ್ಕೆ ಒಂದು ಬಿಗ್ ಫ್ಯಾನು. ಬಟ್ ಸಣ್ಣ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ನಿದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ನಮ್ಮ ಡಿ ಬಾಸ್ ಅವರು ಅವರ ಸೆಲೆಬ್ರಿಟೀಸಿಗೋಸ್ಕರ ಈ ಸಾಂಗ್ನ ಮಾಡಿದ್ದಾರೆ. ಸಾಂಗ್ ಮಾತ್ರ ಸೂಪರ್ ಆಗಿದೆ. ಜೈ ಡಿ ಬಾಸ್. 15 minutes later. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನಮ್ಮ ಪಯಣ ನಮ್ಮ ಊರ ಕಡೆಗೆ. ಈ ವಿಡಿಯೋನ ಫುಲ್ ಲಿಂಕ್ ಬಂದುಬಿಟ್ಟು ನಮ್ಮ ಸ್ಯಾಮ್ MJS ಅವರ ಅಕೌಂಟಲ್ಲಿದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ಬಂದು ಕೆಂಪೇಗೌಡ ಬಸ್ ನಿಲ್ದಾಣ. ನಮ್ಮ ಪಯಣ ನಮ್ಮ ಊರ ಕಡೆ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ತುಂಬಾ ಇಷ್ಟ ಆಗಿದ್ರೆ ನನ್ನ ಪೇಜ್ಗೆ ಫಾಲೋ ಮಾಡಿ. ಅಂಡ್ ಥ್ಯಾಂಕ್ ಯು. ಬಾಯ್. ಫಾಲೋ ಮಾಡ್ರಪ್ಪ.